ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಆಗಸ್ಟ್ 3ರಂದು ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ, ಇನ್ನೂ ಅಧಿಕೃತ ಅಲ್ಲ. ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ ಇದೆ. ಹೀಗಂತ ರಾಜಭವನಕ್ಕೆ ಸಿಎಂ ಕಚೇರಿಯಿಂದ ಮಾಹಿತಿ ಹೋಗಿದೆಯಂತೆ. ಸೊ ಪ್ರಮಾಣ ವಚನಕ್ಕೆ ರಾಜಭವನದ ಅಧಿಕಾರಿಗಳು ತಯಾರಿ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಮುಂಚಿತವಾಗಿ ಸಿಎಂ ಕಚೇರಿಯಿಂದ ಅವರಿಗೆ ಮಾಹಿತಿ ಹೋಗಿದೆ ಅಂತ. ಬಟ್ ಹೈಕಮಾಂಡ್ ಅಂಗಳದಲ್ಲಿ ಇನ್ನೂ ಕೂಡ ಪಟ್ಟಿ ಫೈನಲ್ ಮಾಡೋ ಕಸರತ್ತು ನಡೀತಾನೆ ಇದೆ. ಬಹುತೇಕ ಇವತ್ತು ಅಂತಿಮ ಪಟ್ಟಿ ಆಗಬಹುದು. ಸೊ ಸೋಮವಾರ ನೂತನ ಸಚಿವರು ಪ್ರಮಾಣ ವಚನ ತಗೊಳ್ಳೋದು ಬಹುತೇಕ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕ್ಷಣದವರೆಗೂ ಕೂಡ ಪಟ್ಟಿ ಅಂತಿಮ ಆಗೋಯ್ತು, ಹೈಕಮಾಂಡ್ ತನ್ನ ಅಂತಿಮ ಮುದ್ರೆ ಒತ್ತಿದೆ, ನೂತನ ಸಚಿವರ ಪಟ್ಟಿಗೆ ಅನ್ನೋದಿಲ್ಲ. ಆದರೆ ಇವತ್ತು ಸಂಜೆಯೊಳಗೆ ಅದಾಗುತ್ತೆ. ಸೊ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಫಿಕ್ಸ್ ಅನ್ನೋದು ಮೂಲಗಳ ಮಾಹಿತಿ. ರಾಜಭವನದ ಅಧಿಕಾರಿಗಳಿಗೆ ಸಿಎಂ ಕಚೇರಿಯಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೂಡ ಹೋಗಿದೆಯಂತೆ. ಯಾಕಂದ್ರೆ ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂದ್ರೆ ಅಗತ್ಯ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಅಧಿಕಾರಿಗಳಿಗೆ ಮುಂಚಿತವಾಗಿ ತಿಳಿಸಬೇಕಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ರಾಜಭವನದ ಅಧಿಕಾರಿಗಳಿಗೆ ಈ ಸಂಬಂಧ ಮಾಹಿತಿ ರವಾನೆ ಆಗಿದೆ ಅಂತ. ಇನ್ನೂ ಕೂಡ ಅಂತಿಮ ಆಗಿಲ್ಲ ನೂತನ ಸಚಿವರ ಪಟ್ಟಿ. ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಕೂಡ ಈ ಹೈ ಲೆವೆಲ್ ಮೀಟಿಂಗ್ಗಳು ಮುಗ್ದೇ ಇಲ್ಲ. ನಿನ್ನೆ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ಜೊತೆ ಎರಡೆರಡು ಬಾರಿ ಸಭೆ ಆಯಿತು. ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಹೈಕಮಾಂಡ್ನ ನಾಯಕರು ಮೇಲಿಂದ ಮೇಲೆ ಸಭೆ ಮಾಡಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರು ಮೀಟಿಂಗ್ ಮಾಡಿದ್ರು. ಇವತ್ತು ಮಧ್ಯಾಹ್ನ 12:30ಕ್ಕೆ ಮತ್ತೆ ಹರಿಪ್ರಸಾದ್ರಿಗೆ ಚರ್ಚೆಗೆ ಕರೆದಿದ್ದಾರೆ. 12:30 ಸಭೆ ಮುಗಿದ ಬಳಿಕ ಮತ್ತೆ 2 ಗಂಟೆಗೆ ಇನ್ನೂ ಒಂದು ಸಭೆ ಇದೆ. ಆ ಬಳಿಕ ಸಂಜೆ ಬೆಂಗಳೂರಿಗೆ ಹರಿಪ್ರಸಾದ್ ವಾಪಸ್ ಆಗ್ತಾರೆ. ಸೊ ಇವತ್ತು ಈ 2 ಮೀಟಿಂಗ್ಗಳು ಮುಗಿದ ಮೇಲೆ ಪಟ್ಟಿ ಫೈನಲ್ ಆಗಬಹುದು ಅನ್ನೋದು ನಿರೀಕ್ಷೆ. ನಿನ್ನೆ 2 ಮೀಟಿಂಗ್ ಆಗಿದೆ ಹರಿಪ್ರಸಾದ್ ಅವ್ರ ಜೊತೆ. ಇವತ್ತು ಮತ್ತೆ 2 ಮೀಟಿಂಗ್ ಇದೆ. 12:30ಕ್ಕೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಅದಾದಮೇಲೆ ಮಧ್ಯಾಹ್ನ 2 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ. ಸೊ ಈ 2 ಮೀಟಿಂಗ್ ಮುಗಿಸ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಬೆಂಗಳೂರಿನ ಕಡೆಗೆ ಹೊರಡ್ತಾರೆ ದೆಹಲಿಯಿಂದ. ಅಷ್ಟೊತ್ತಿಗೆಲ್ಲ ಪಟ್ಟಿ ಫೈನಲ್ ಆಗಬಹುದು ಅನ್ನೋದು ನಿರೀಕ್ಷೆ. ಅದೇ ಅಂದಾಜು ಲೆಕ್ಕಾಚಾರದ ಹಿನ್ನೆಲೆ ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗೋ ಸಾಧ್ಯತೆಗಳಿದೆ ಅನ್ನೋದು ಸದ್ಯದ ಲೆಕ್ಕಾಚಾರ. ಒಂದಷ್ಟು ದಿನ ಆ ಲೋಕಸಭೆಯಲ್ಲಿ ನಡೀತಾ ಇದ್ದಂತಹ ವಿಚಾರ ಅದೆಲ್ಲದರಿಂದ ಒಂದು 2-3 ದಿನ ಹೋಯಿತು. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಚರ್ಚೆಗಳಾಗ್ತಾ ಇದೆ. ಈಗ ಇನ್ನು ಕೆಜೆ ಜಾರ್ಜ್ ಅವರನ್ನ ಡಿಸಿಎಂ ಮಾಡಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯ ಹಾಕಿದ್ದಾರೆ. ಜಾರ್ಜ್ ಪರ ಹೈಕಮಾಂಡ್ ಮುಂದೆ ಮಾಜಿ ಸಿಎಂ ಬಾಟ್ ಬೀಸಿದ್ದಾರೆ. ಹಿರಿತನದ ಆಧಾರದಲ್ಲಿ ಡಿಸಿಎಂ ಪಟ್ಟ ಕೊಡಬೇಕು ಅವರಿಗೆ ಅಂತ ಸಿದ್ದರಾಮಯ್ಯ ಡಿಮ್ಯಾಂಡ್ ಮಾಡಿದ್ದಾರೆ. ಲಿಂಗಾಯತ ಎಸ್ಟಿ ಸಮುದಾಯಕ್ಕೂ ಕೂಡ ಡಿಸಿಎಂ ಹುದ್ದೆ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರಂತೆ. ಹೈಕಮಾಂಡ್ ಮುಂದೆ ಈ ರೀತಿಯಾದಂತಹ ಬೇಡಿಕೆ ಇಟ್ಟಿದ್ದಾರೆ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಆ ಬಗ್ಗೆ ಹೇಳಿದ್ದಾರೆ. ಬಟ್ ಜಾರ್ಜ್ ಅವರ ಪರವಾಗಿ ಮುಖ್ಯವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ. ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಹೈಕಮಾಂಡ್ ಮಾತ್ರ ನಿರಾಸಕ್ತಿ ತೋರ್ತಾ ಇದೆ ಅಂತೆ. ಅನಗತ್ಯ ಗೊಂದಲಗಳಾಗುತ್ತೆ, ಬೇಡ, ಅದು ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಸೋದು ಬೇಡ ಅಂತ ಸದ್ಯ ಹೈಕಮಾಂಡ್ ಒಲವಿರೋದು. ಅಲ್ಟಿಮೇಟ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಗೊತ್ತಾಗಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರಮೋದ್ ಶಾಸ್ತ್ರಿ, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಇನ್ನೇನು ಪಟ್ಟಿ ಅಂತಿಮ ಆಗೋಯ್ತು, ಚರ್ಚೆ ಮುಗೀತು ಅನ್ನುವಷ್ಟರಲ್ಲೇ ಇದು ಎಳ್ಕೊಂಡು ಹೋಗ್ತಾನೆ ಇದೆ. ಮತ್ತೆ ಇವತ್ತು ಸಭೆ ಇರೋದು, ಇದುವರೆಗೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ. ನೂತನ ಸಚಿವರು ಯಾರು, ಜೊತೆಗೆ ಡಿಸಿಎಂ ಹುದ್ದೆಗಳ ಕಥೆ ಏನು ಅನ್ನೋದು ಇವತ್ತಾದರೂ ಫೈನಲ್ ಆಗ್ಬೋದಾ? ವಿಜಯ್, ಇವತ್ತು ಕೂಡ ಫೈನಲ್ ಆಗಲ್ಲ. ಬಹುಶಃ ಎಲ್ಲ ಸಂಪೂರ್ಣ ವಿವರಗಳಿಂದ ಫೈನಲ್ ಪಟ್ಟಿಯನ್ನು ಸೋಮವಾರ ಬೆಳಗ್ಗೆ ರಾಜ್ಯ ನಾಯಕರಿಗೆ ನೀಡಲಾಗುತ್ತೆ. ಸೋಮವಾರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಅನ್ನುವಂಥ ಮಾಹಿತಿ ಈಗ ಟಿವಿ ನೈನ್ಗೆ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಕಚೇರಿ ಕೂಡ ರಾಜಭವನಕ್ಕೆ ಮಾಹಿತಿಯನ್ನು ರವಾನೆ ಮಾಡಿದೆ. ಹೀಗಾಗಿ ಇವತ್ತೇ ಪಟ್ಟಿ ಬಿಡುಗಡೆ ಮಾಡಿದ್ರೆ ಅಥವಾ ಮಾಹಿತಿಯನ್ನು ಕೊಟ್ಟರೆ ಸಹಜವಾಗಿ ಬಂಡಾಯ ಯಾರಾಗಿರ್ತಾರೆ ಅಥವಾ ಅಸಮಾಧಾನಿತರು ಯಾರಿಗಿರ್ತಾರೆ ಅವರು ಪ್ರತಿಭಟನೆ ಮಾಡೋದಾಗಲಿ, ಒತ್ತಡವನ್ನು ಮಾಡೋದಾಗಲಿ ಅಥವಾ ಹೈಕಮಾಂಡ್ ನಾಯಕರ ವಿರುದ್ಧ ಮಾತನಾಡೋದಾಗಲಿ ಇದೆಲ್ಲವನ್ನೂ ಕೂಡ ಮಾಡ್ತಾರೆ. ರಾಜ್ಯ ನಾಯಕರ ಮೇಲೆ ಕೂಡ ಒತ್ತಡ ಕೂಡ ಹಾಕ್ತಾರೆ. ಹೀಗಾಗಿ ಸಾಕಷ್ಟು ಅಳದು ತೂಗಿ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ನಿನ್ನೆ 2 ಬಾರಿ ಕೆಪಿಸಿಸಿ ಅಧ್ಯಕ್ಷರನ್ನ ಕರೆದು ಈ ಸಂಪುಟ ವಿಚಾರವಾಗಿ ಮಾತುಕತೆ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಮತ್ತೊಂದು ವಿಚಾರ, ಇವತ್ತು ಕೂಡ ಇನ್ನೊಂದು ಸುತ್ತಿನ ಮಾತುಕತೆ ಇದೆ. ಮಧ್ಯಾಹ್ನ 12 ಗಂಟೆ ಅಥವಾ 12:30ಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ. ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆಗೆ ಇನ್ನೊಂದು ಮೀಟಿಂಗ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಟೆಂಟೇಟಿವ್ಲಿ ಆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಹೀಗಾಗಿ ಇವತ್ತಿನ ಸಭೆ ಮುಗಿಸಿ ಸಂಜೆ 6 ಗಂಟೆಗೆ ಹರಿಪ್ರಸಾದ್ ಬೆಂಗಳೂರಿಗೆ ವಾಪಸ್ ಆಗ್ಬೋದು. ಇದು ಒಂದು ಬೆಳವಣಿಗೆ. ಇದರ ಜೊತೆಗೆ ಈಗಾಗಲೇ ಸಂಪುಟದ ಜೊತೆಗೆ ಡಿಸಿಎಂ ವಿಚಾರ ಕೂಡ
ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮುನ್ನೆಲೆಗೆ ಬಂದಿತ್ತು. ಒಂದು ಹಂತದಲ್ಲಿ ಸಂಪುಟ ಮೊದಲ ಬಾರಿಗೆ ರಚನೆ ಆಗುವಂಥ ಸಂದರ್ಭದಲ್ಲಿ 4 DCMಗಳಾಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಮತ್ತೆ DCM ವಿಚಾರ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಪರಮೇಶ್ವರ್ ಅವರು DCM ಆಗಿದ್ದಾರೆ. ಅದಕ್ಕೆ ಜೊತೆಗೆ ಇನ್ನಿಬ್ಬರು DCM ಮಾಡಬೇಕು ಅನ್ನುವಂಥದ್ದು CM DK ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಹೇಳಿರುವಂಥದ್ದು, ಅಥವಾ ಆ ಒಂದು ವಿಚಾರವನ್ನು ದೆಹಲಿ ಅಂಗಳದಲ್ಲಿ ಚರ್ಚೆ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ KJ ಜಾರ್ಜ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು DCM ಮಾಡದೇ ಆದರೆ KJ ಜಾರ್ಜ್ ಅವರಿಗೂ ಕೊಡಿ, ಯಾಕೆಂದರೆ ಪಕ್ಷಕ್ಕೆ ನಿಷ್ಠರು, ಹೈಕಮಾಂಡ್ ಜೊತೆಗೆ ಕೂಡ ಉತ್ತಮವಾದಂಥ ಸಂಬಂಧ ಇದೆ, ಪಕ್ಷದಲ್ಲಿ ಮೊದಲಿಂದಲೂ ಕೂಡ ಇದ್ದಾರೆ, ಹಿರಿತನ ಇದೆ. ಈ ಎಲ್ಲ ಕಾರಣಗಳಿಗೋಸ್ಕರ KJ ಜಾರ್ಜ್ ಅವರಿಗೂ ಕೂಡ DCM ಪಟ್ಟ ನೀಡಬೇಕು ಅನ್ನುವಂಥದ್ದು ಅಥವಾ ಸಿದ್ದರಾಮಯ್ಯನವರ ವಾದ. ಇನ್ನೊಂದು ಕಡೆಗೆ ಲಿಂಗಾಯತ ಸಮುದಾಯಕ್ಕೆ, ST ಸಮುದಾಯಕ್ಕೆ ಮಣೆ ಹಾಕಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಲಿಂಗಾಯತ ಸಮುದಾಯದಿಂದ ಆದರೆ ಅಥವಾ MB ಪಾಟೀಲ್ರು ಅವಕಾಶ ಪಡಿಬೋದು, ಅದೇ ರೀತಿ ST ಇಂದ ಆದರೆ ಸತೀಶ್ ಜಾರಕಿಹೊಳಿ ಪಡ್ಬೋದು. ಇದೆಲ್ಲವೂ ಕೂಡ ಸಾಕಷ್ಟು ಲೆಕ್ಕಾಚಾರ ಇದೆ. ಈ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಚರ್ಚೆ ಆಗ್ತದೆ. ಬಟ್ ಅಂತಿಮವಾಗಿ ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ವಿಜಯ್, ಹೈಕಮಾಂಡ್ ಯಾವುದೇ ಹೆಚ್ಚುವರಿ DCMಗಳನ್ನು ಮಾಡೋದಕ್ಕೆ ಒಲವು ತೋರ್ತಾ ಇಲ್ಲ ಅಂತ. ಯಾಕೆಂದರೆ ಇನ್ನಷ್ಟು ಹೆಚ್ಚುವರಿ DCM ಮಾಡೋದಾದರೆ ಆವಾಗ ಸಹಜವಾಗಿಯೇ ಗೊಂದಲಕ್ಕೆ ಕಾರಣವಾಗುತ್ತೆ, ಕನ್ಫ್ಯೂಷನ್ಸ್ಗಳಿಗೆ ಕಾರಣವಾಗುತ್ತೆ, ನಮ್ಮ ಸಮುದಾಯಕ್ಕೂ ಕೊಡಿ ಎನ್ನುವಂಥ ಒತ್ತಡಗಳು ಬರುತ್ತೆ. ಬೇರೆ ಬೇರೆ ಪರ್ಮಿಟೇಷನ್, ಕಾಂಬಿನೇಷನ್, ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ಸಮೀಕರಣ ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಹಾಗೆಯೇ ಪಕ್ಷದ ಒಳ ರಾಜಕೀಯ ಕೂಡ ಬಂದಿದೆಯಲ್ಲ, ಆ ಒಳ ರಾಜಕೀಯವು ಕೂಡ ಮತ್ತೆ ಅವರವರೇ ನಾಯಕರು ತಮ್ಮ ಬೆಂಬಲಿಗರಿಗೋಸ್ಕರ, ತಮ್ಮ ಅಸ್ತಿತ್ವಕ್ಕೋಸ್ಕರ ಲಾಭಿ ಮಾಡೋದಕ್ಕೆ ಶುರುವಾಗ್ತಾರೆ. ಹೀಗಾಗಿ ನಾನು ಮೇಲೂ ನೀನು ಕೀಳು, ಅಥವಾ ನನಗೆ ಪವರ್ ಜಾಸ್ತಿ ನಿನಗೆ ಪವರ್ ಕಡಿಮೆ, ಎಲ್ಲ ಲೆಕ್ಕಾಚಾರಗಳು ಬರುವಂಥ ಕಾರಣಕ್ಕೋಸ್ಕರ ಹೈಕಮಾಂಡ್ ಈ ಒಂದು DCM ಅನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ನೀವೇ ರಾಜ್ಯದ ನಾಯಕರು ತಮಗೆ ಬೇಕಾದಂಥ ರೀತಿಯಲ್ಲಿ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಈ ಬಾರಿ ಎಷ್ಟೊಂದು ಅವ್ರು ಹೇಳಿದ್ದಕ್ಕೆಲ್ಲವೂ ಕೂಡ ಎಸ್ ಅಂತ ಅಲ್ಲ, ಈಗ ಆಗ್ತಾ ಇರುವಂಥ ಪ್ರೊಸೆಸನ್ನು ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಪಟ್ಟಿ ಕೊಟ್ಟು ಬಂದಿದ್ದಾರೆ, ಇನ್ನೊಂದು ಕಡೆ KPCC ಅಧ್ಯಕ್ಷರನ್ನ ಕೂಡಿಸ್ಕೊಂಡಿದ್ದಾರೆ. ಹಾಗೆಯೇ ಹೈಕಮಾಂಡ್ ನಾಯಕರು ಸಭೆ ಮೇಲೆ ಸಭೆ ಮಾಡ್ತಾರೆ. ಇದಾದಮೇಲೆ ರಾಹುಲ್ ಗಾಂಧಿ ಮತ್ತೊಂದು ಸುತ್ತಿನ ಸಭೆ ಮಾಡಿ ಅವರು ಅಂತಿಮವಾದಂಥ ಮುದ್ರೆನ ಒತ್ತಬೇಕು. ಹೀಗಾಗಿ ಈ ಪ್ರೋಸೆಸ್ ಏನಿದೆ, ಈ ಸಂಪುಟದ ಎಕ್ಸೈಸ್ ಏನಿದೆ, ಸಾಕಷ್ಟು ವಿವರವಾಗಿ ಈ ಬಾರಿ ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಡಿಲೇ ಆಗ್ತಾ ಇದೆ. ನಮಗಿರೋ ಮಾಹಿತಿ ಪ್ರಕಾರ ಸೋಮವಾರ ಬೆಳಗ್ಗೆ ನಂತರ 10:30 ನಂತರ ಎಲ್ಲ ನಾಯಕರಿಗೂ ಮುಖ್ಯಮಂತ್ರಿ ಕಚೇರಿಯಿಂದ ಸೂಚನೆ ಹೋಗುತ್ತೆ. ಅಲ್ಲಿ ತನಕವೂ ಕೂಡ ಪಟ್ಟಿಯನ್ನು ಹೈಕಮಾಂಡ್ ರಿಲೀಸ್ ಮಾಡೋದಿಲ್ಲ. ವಿಜಯ್, ಥ್ಯಾಂಕ್ ಯು ಪ್ರಮೋದ್.